ನಮಸ್ತೆ, ನಾನು ನಿಮ್ಮ ಆಶಾ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರೋದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ. ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಮತ್ತು ಪ್ಲಾಸ್ಟಿಕ್ ಕವರ್ಗಳೆಲ್ಲ ತರಬಾರ್ದು ಅಂತ ಹೇಳ್ಬಿಟ್ಟು ನಾನು ಪೇಪರ್ ಲೋಟದಿಂದ ಈ ರೀತಿ ಮಾಡಿದ್ದೀನಿ. ನೋಡಿ, ಪೇಪರ್ ಲೋಟ ಇದು. ಅದರಿಂದ ಈ ರೀತಿ ಉಲ್ಲನಲ್ಲಿ ಸುತ್ತ ಎಳೆದ್ಬಿಟ್ಟು ಉಲ್ಲನಲ್ಲಿ ಇದಕ್ಕೊಂದು ಹ್ಯಾಂಡ್ಲು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಎಳ್ಬೀರು ಕೊಡೋಣ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಈ ಸಲ ಈ ಥರ ಬುಟ್ಟಿಗಳು ಮಾಡಿದ್ದೀನಿ, ಚಿಕ್ಕ ಚಿಕ್ಕ ಬುಟ್ಟಿಗಳು ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕಲರ್ಫುಲ್ಲಾಗಿ. ಇದೊಂದು ಕಲರ್ ಮಾಡಿದ್ದೀನಿ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಎಳ್ಬೀರು ಕೊಟ್ಟರು ಚೆನ್ನಾಗೂ ಇರುತ್ತೆ, ಮತ್ತು ಅದು ಅವರು ಚೆನ್ನಾಗಿದೆ ಅಂತ ಇಟ್ಕೋತಾರೆ ಇದನ್ನು. ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಿ ನಾನು ಈ ಸಲ ಎಳ್ಬೀರು ಕೊಡೋದಕ್ಕೆ ಈ ಥರ ಪೇಪರ್ ಲೋಟದಿಂದ ಈ ರೀತಿ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನಿಮಗೆ ತೋರಿಸ್ತೀನಿ, ಬನ್ನಿ. ಇದಕ್ಕೊಂದು ಪೇಪರ್ ಲೋಟ ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ನಾವು ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಈಗ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಎಲ್ಲನೂ. ಈ ರೀತಿ ಮಾಡ್ಕೋಬೇಕು. ಈಗ ಇದಕ್ಕೆ ಉಲ್ಲನ್ ಸುತ್ತೋಣ. ಇದಕ್ಕೆ ಈಗ ನಾನೀಗ ಈ ಕಲರಲ್ಲಿ ಉಲ್ಲನ್ ಹಾಕ್ತಾಯಿದ್ದೀನಿ. ಈಗ ಎರಡೆಳೆಯಲ್ಲಿ ನಾನು ಹಾಕ್ತಾಯಿದ್ದೀನಿ. ಫಸ್ಟು ಒಂದು ನಾಟ್ ಹಾಕೋಬಿಡೋಣ. ಈಗ ಎರಡು ಉಲ್ಲನ್ಗೂ ಸೇರಿಸಿ ಇದು ಕಟ್ ಮಾಡ್ಬಿಡೋದು ಎಕ್ಸ್ಟ್ರಾ. ಈಗ ಇದನ್ನು ನೋಡಿ, ಒಂದು ಕಟ್ ಮಾಡಿರ್ತೀವಲ್ಲ ನೋಡಿ, ಉಲ್ಲನ್ ಇದೆಯಲ್ಲ, ಎರಡು ಉಲ್ಲನು, ಅದರ ಮಧ್ಯಕ್ಕೆ ಒಂದು ಹಾಕಬೇಕು ಫಸ್ಟ್ ಒಂದು ಸಲ ಹಿಂಗೆ. ಆಗ ಬಿಗ್ಗೆ ಕುತ್ಕೊಳ್ಳುತ್ತೆ. ಇದು ನಾಟ್ ಹಾಕಿರೋದ್ರಿಂದ ಬಿಚ್ಕೊಳ್ಳೋದಿಲ್ಲ. ಹೀಗೆ ಒಂದ್ರ ಒಳಗೆ ಹಾಕೊಂಡು ಬರ್ಬೇಕು. ಹಿಂಗೆ ಒಂದ್ರ ಮೇಲ್ಗಡೆ ಒಂದು ಕೆಳಗಡೆ, ಒಂದು ಮೇಲ್ಗಡೆ ಒಂದು ಕೆಳಗಡೆ ಹಿಂಗೆ ಹಾಕ್ಕೊಂಡು ನೀಟಾಗಿ ಬಂದರೆ ನೋಡಿ, ಒಂದು ಮೇಲ್ಗಡೆ ಒಂದು ಕೆಳಗಡೆ ಹಿಂಗೆ ಹಾಕ್ಕೊಂಡು ಬರಬೇಕು. ಫುಲ್ಲು ಎಂಡ್ ತನಕ ಇದೇ ರೀತಿ ಹಾಕೊಬರ್ಬೇಕು. ಹಿಂಗೆ ಇಟ್ಕೊಬಿಟ್ಟು ಬೇಗ ಆಗುತ್ತೆ. ಹಿಂಗೆ ಕೆಳಗೆ ಇಟ್ಕೊಬಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಒಂದು 5 ರೌಂಡು ಸುತ್ತ ತನಕ ಈ ರೀತಿಯೇ ಕೆಳಗೆ ಇಟ್ಕೊಂಡು ಮಾಡಿ. ಆಮೇಲಿಂದ ಕೈಯಲ್ಲಿ ಇಟ್ಕೊಂಡು ಮಾಡಬೇಕು. ಏಕೆಂದರೆ ಇದು ಕುಕ್ಕೆ ರೀತಿ ಬರಬೇಕಲ್ಲ. ಈ ರೀತಿ ಮಾಡಿಬಿಟ್ರೆ ಹಿಂಗೆ ಸ್ಟ್ರೈಟು ಪ್ಲೇಟ್ ರೀತಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಒಂದು 5-6 ರೌಂಡು ಈ ರೀತಿ ಮಾಡಿಬಿಟ್ಟು ಆಮೇಲಿಂದ ಕೈಯಲ್ಲಿ ಮಾಡಬೇಕು. ಈಗ ಇಷ್ಟಾದಮೇಲೆ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಈ ಬುಟ್ಟಿ ರೀತಿ ಬರೋ ರೀತಿ
ಸ್ವಲ್ಪ ಟೈಟಾಗಿ ಹಾಕಬೇಕು, ಆವಾಗ ನಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ಟೈಟಾಗಿ ಹಾಕಿದ್ರೆ ಮಾಮೂಲಿ ಕೆಳಗಿಂದ ಮೇಲ್ಗಡೆಗೆ ಸ್ಟ್ರೈಟಾಗಿ ಕ್ಲೀನಾಗಿ ಬರುತ್ತೆ. ಹಿಂಗೆ ಹಾಕ್ತಾ ಹಿಂಗೆ ಎಳ್ಕೊಬೇಕು, ಆವಾಗ ಟೈಟ್ ಆಗುತ್ತೆ, ಆವಾಗ ಮೇಲ್ಗಡೆ ಬರುತ್ತೆ. ಈ ರೀತಿ ಹಿಂಗೆ ಎಳಿತಾ ಇದ್ದರೆ ಮೇಲ್ಗಡೆ ಬರುತ್ತೆ. ಈಗ ಇದೇ ರೀತಿ ಫುಲ್ಲು ಹಾಕೊಳ್ಳೋಣ. ಇದಕ್ಕೆ ಒಂದು ಮೇಲ್ಗಡೆ ಒಂದು ಕೆಳಗಡೆ ಆ ರೀತಿ. ನಮ್ಮ ಧರ್ಮಪತ್ನಿಯವರು ಏನಾದರೂ ಒಂದು ವಿಶೇಷವಾಗಿ ಮಾಡೋದಕ್ಕೆ ಪ್ರತಿ ಹಬ್ಬದಲ್ಲೂ ತಯಾರಿ ನಡೆಸ್ತಾರೆ. ನಡೆಸಿ ಕೊನೆಗೆ ಸಕ್ಸಸ್ ಆದೇ ಆಯ್ತಾರೆ. ನೋಡಿ, ಈ ಸಲ ಈ ಥರ ಮಾಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಗ್ಗಳ್ನ ಹೊಲಿತಾರೆ. ಈ ಸಲ ಎಳ್ಳು ಬೆಲ್ಲ ಅಲ್ವಾ, ಚಿಕ್ಕದಾಗಲ್ವ ಕೊಡೋದು, ಅದಕ್ಕೆ ಪುಟಾಣಿಯಾಗಿ ಚಿಕ್ಕದಾಗಿ ಚಕ್ಕವಾಗಿ ಸುಂದರವಾಗಿ ಮಾಡಿದ್ದಾಳೆ. ಇಟ್ಸ್ ವೆರಿ ನೈಸ್. ನಾವು ದಯವಿಟ್ಟು ಚೆನ್ನಾಗಿದ್ದರೆ, ಇಷ್ಟ ಆಗಿದ್ದರೆ ಎಲ್ಲರೂ ಇದನ್ನು ನೋಡಿ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಲಾಸ್ಟ್ ತನಕ ಹಾಕೊಂಡು ಬಂದಿದ್ದೀನಿ. ಈಗ ಇದನ್ನು ಕಟ್ ಮಾಡಿಬಿಡೋಣ. ಇದನ್ನ ಇಷ್ಟು ಕಟ್ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ಒಂದು ನಾಟ್ ಹಾಕೋಬಿಡೋಣ. ಇದನ್ನು ಇದು ಬಿಚ್ಚೋಗ್ಬಾರ್ದು, ಆ ರೀತಿ ಕ್ಲೀನಾಗಿ ಲಾಸ್ಟಲ್ಲಿ ಈಗ ಗಂಟು ಹಾಕಿದ್ದೀನಿ. ಇದನ್ನು ಲಾಸ್ಟಲ್ಲಿ ಹಾಕೊಂಡು ಬಂದು ಅದೇ ರೀತಿ ಒಂದು ಕೆಳಗಡೆ ಒಂದು ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಈ ರೀತಿ ಹಾಕಿ ಈ ಒಳಗಡೆ ಬರಬೇಕಿದು. ನೋಡಿ, ಈ ರೀತಿ ಹಾಕ್ಬಿಟ್ರೆ ಅದು ಬಿಚ್ಚೋಗೋದಿಲ್ಲ. ಈಗ ಇದಕ್ಕೆ ಲೇಸ್ ಕೊಡೋಣ. ಈಗ ಇದಕ್ಕೆ ನಾನು ಒಂದೆರಡು ಲೇಸ್ಗಳು ತಂದಿದ್ದೆ. ಈ ರೀತಿದು ಒಂದು ಲೇಸ್ ತಂದಿದ್ದೆ, ಇದು ಖಾಲಿ ಆಗಿಬಿಡ್ತು. ಈಗ ಈ ರೀತಿದು ಹಾಕ್ತಾಯಿದ್ದೀನಿ. ಈಗ ಆ ಥರದ್ದು ಖಾಲಿ ಆಗಿಬಿಡ್ತು. ಈಗ ಇದನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಈಗ ಈ ರೀತಿ ಹಾಕ್ಬಿಟ್ಟು ಗಮ್ ಹಾಕ್ಬೋದು. ಒಂದೊಂದು ಸಲ ಗಮ್ಮು ಬಿಚ್ಚೋಗ್ಬಿಡುತ್ತೆ. ನಾನು ಗಮ್ಮಲ್ಲೂ ಮಾಡಿ ಒಂದು ಸಲ ನೋಡಿದೆ. ಯಾವುದು ಇದೇನೆ ನೋಡಿ, ಇದು ಗಮ್ಮಲ್ಲಿ ಮಾಡಿರೋದು. ಒಂದೊಂದು ಸಲ ಬಿಚ್ಚೋಗ್ಬಿಡ್ತಿತ್ತು. ಅದಕ್ಕೆ ಏನು ಮಾಡಿದೆ, ಈ ಸ್ಟಾಪ್ಲರಲ್ಲಿ ಹಾಕಿ ಪಿನ್ ಹೊಡೆದು ಮಾಡಿದ್ದೀನಿ. ಸ್ಟಿಫಾಗೂ ಕೂತ್ಕೊಳ್ಳುತ್ತೆ ಮತ್ತು ಗಟ್ಟಿಯಾಗೂ ಇರುತ್ತೆ ಅಂದ್ಬಿಟ್ಟು. ಈಗ ನೋಡಿ, ಈ ರೀತಿ ಒಳಗಡೆನೂ ಹೋಗಬೇಕು, ಒಳಗಡೆನೂ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ ಈಚೆ ಕಡೆ ಮತ್ತು ಒಳಗಡೆ ಈ ರೀತಿ ಬರಬೇಕಿದು. ಈ ರೀತಿ ಮಾಡಿ ಹಿಂಗೆ ಪಿನ್ ಮಾಡ್ಕೋಬೇಕು, ಹಿಂಗೆ ಸುತ್ತ. ಈಗ ಸುತ್ತ ಲೇಸ್ ಹಾಕಿದ್ದೀನಿ. ಇದನ್ನು ಕಟ್ ಮಾಡಿಬಿಡ್ತೀನಿ. ಈಗ ಕಟ್ ಮಾಡಿರೋದನ್ನು ಇದನ್ನು ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಪಿನ್ ಹಾಕ್ಬಿಡ್ತೀನಿ ಇಲ್ಲಿ. ಆವಾಗ ನೀಟಾಗಿ ಕಾಣುತ್ತೆ ನೋಡಿ. ನೋಡಿ ಎಷ್ಟು ನೀಟಾಗಿ ಆಗುತ್ತೆ. ಈಗ ಇದಕ್ಕೆ ಲೇಸ್ ಕೊಡೋಣ. ಇದಕ್ಕೆ ಬುಟ್ಟಿ ಥರ ಇಟ್ಕೊಳ್ಳೋದಕ್ಕೆ ನಮ್ಗೆ ಬೇಡ ಇದು ಅಂತಂದರೆ ಆ ರೀತಿಯೇ ಪ್ಲೇನೇ ಕೊಡ್ಬೋದು. ನಾನು ಬುಟ್ಟಿ ಥರ ಇರಲಿ ಅಂದ್ಬಿಟ್ಟು ಈ ರೀತಿ ಒಂದು ಚಿಕ್ಕದಾಗಿ ಲೇಸ್ ಕೊಟ್ಟಿದ್ದೀನಿ. ನೋಡಿ, ಈ ರೀತಿ ಮಾಡೋದು. ಇದನ್ನು ಈ ರೀತಿ ಎಲ್ಲ ಬುಟ್ಟಿಗಳನ್ನೂ ಮಾಡ್ಕೊಂಡಿದ್ದೀನಿ. ಹಬ್ಬಕ್ಕೆ ಇದರಲ್ಲೇ ಎಳ್ಳು ಬೆಲ್ಲ ಕೊಡ್ತೀನಿ ಎಲ್ರಿಗೂ. ಸುಮಾರು ಒಂದು 15 ಮಾಡಿದ್ದೀನಿ. ಯಾವ ಕೆಲಸನೂ ಸುಲಭ ಅಲ್ಲ, ಕಷ್ಟಪಟ್ಟು ಮಾಡಬೇಕು. ಇದು ನೋಡಿ, ಮಲ್ಟಿ ಕಲರಲ್ಲಿ ಹಾಕಿದ್ದೀನಿ.
ಮತ್ತು ಒಂದೇ ಕಲರಲ್ಲೂ ಹಾಕಿದ್ದೀನಿ, ಒಂದೊಂದು ಕಲರಲ್ಲೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈಗ ಇದಕ್ಕೆ ಎಳ್ಳು ಬೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಎಳ್ಳು ಬೆಲ್ಲ ಹಾಕಿದ್ದೀನಿ. ಈ ರೀತಿ ಕೊಡೋಣ ಅಂತ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಮಾಡಿದ್ದೀನಿ. ಹೇಗಿದೆ? ಪ್ಲೀಸ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಂತೂ ಇದು ತುಂಬ ಇಷ್ಟ ಆಯಿತು ಈ ಸಲ ಮಾಡಿದ್ದು ಸಂಕ್ರಾಂತಿ ಹಬ್ಬಕ್ಕೆ. ನಾನು ಎಲ್ಲ ಹಬ್ಬಕ್ಕೂ ಏನೇನಾದರೂ ಒಂದೊಂದು ಮಾಡ್ತಾನೆ ಇರ್ತೀನಿ. ಅದೇ ರೀತಿ ಸಂಕ್ರಾಂತಿ ಹಬ್ಬಕ್ಕೆ ಈ ರೀತಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಹಬ್ಬಕ್ಕೆ ಎಲ್ಲರ ಮನೆಗೂ ಹೇಳ್ಬಿರೋದಕ್ಕೆ ನನ್ನ ಮಗಳಿಗೆ ಇದನ್ನೇ ಕೊಡ್ತೀನಿ. ಥ್ಯಾಂಕ್ ಯು.